ಅಜ್ಞಾನವಿರಮಾರ್ಕಂಡ ಸ್ವಜ್ಞಾನ ತೇಜೋಮಯ ಸ್ವರೂಪ ಅದ್ವೈತ ಮತ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯ ಶ್ರೀಮತ್ ಚಂದ್ರರಂಗ ಪ್ರವರಾಜೇಶ್ವರೋ ಗೋಕರ್ಣಮಂಡಲಾಧೀಶ್ವರ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಸ್ವಯಂ ಮಹಾರಾಜ್ ಕೀ ವಂದೇ ಗುರುಣಾಚರಣಾರವಿಂದೇ ಸಂದಾಸಿತ ಸ್ವಾತ್ಮಸುಖಾವಬೋಧೆ ಜನಸೇನಾಂಗಲಿಕಾಯಮಾನೇ ಸಂಸಾರಹಾಲಾಹಲಮೋಹ ಶಾಂತಿ ನಮಸ್ಕಾರ ಮಾಡಬೇಕು. ಹರೇ ರಾಮ. ಕರುಣ ರಸದ ಕೋಡಿ ಬರೆಯುವ ಕಟಾಕ್ಷರ ಪರತತ್ವ ಬರುಕು ವಾದಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲೆನ್ನ ಮಾನಸದಿ ಆ ಸದ್ಗುರುವಿರಲಿ ಎಲ್ಲರ ಮಾನಸದಿ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಪ್ರಭು ಶ್ರೀ ಸೀತಾರಾಮಚಂದ್ರ ಚಂದ್ರಮೌಳೀಶ್ವರ ರಾಜರಾಜೇಶ್ವರಿ ಮೊದಲಾದ ಎಲ್ಲ ದೇವತೆಗಳನ್ನು ಧ್ಯಾನಿಸಿ ಆ ದೇವರುಗಳನ್ನು ಸಹಸ್ರಮಾನದ ಹಿಂದೆ ನಮಗೆ ಕೊಡಮಾಡಿದ ಆದಿಗುರು ಶಂಕರ ಭಗವತ್ಪಾದರನ್ನು ಕೂಡ ಸ್ಮರಿಸಿ ಈ ಒಂದು ಅಪೂರ್ವ ಸಂದರ್ಭದಲ್ಲಿ ದಾನದ ಅಥವಾ ತ್ಯಾಗದ ಪರೋಪಕಾರದ ಹಿರಿಮೆಯನ್ನು ಮೆರೆಯುವಂತಹ ಅಪರೂಪದ ಒಂದು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಸಂತೋಷ ಪಡ್ತಾ ಇಲ್ಲಿ ಸೇರಿದ ಎಲ್ಲರನ್ನು ಹರಿಸಿ ಆಶೀರ್ವಾದಗಳನ್ನು ಮಾಡಿ ಬಯಸ್ತೇವೆ. ಅಷ್ಟಪಟ್ಟರೆ ನಾವು ಈ ಒಂದು ಹೇಳಿದ ಒಂದು ಮಾತು ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಎಲ್ಲ. ಈ ಮಾತು ನಾವು ಅಲ್ಲಿ ಇಲ್ಲಿ ಕೇಳುವಂಥ ಮಾತೇ ಇದನ್ನು ಇಲ್ಲಿ ಕೇಳದೇ ಇರುವಂಥ ಅಪರೂಪದ ವಾಕ್ಯ ಅಲ್ಲ. ಆದರೆ ಎಷ್ಟು ಮಂದಿ ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತಂದಿದ್ದಾರೆ. ತನ್ನದಲ್ಲೂ ತನಗೇ ಬೇಕು, ಬೇರೆಯವ್ರದ್ದು ತನಗೇ ಬೇಕು, ಅನ್ಯರದ್ದು ತನಗೇ ಬೇಕು ಎನ್ನುವ ಪ್ರಪಂಚ ಇದೆ. ನನ್ನದು ಹೇಗೂ ನನ್ನದೇ, ನಿನ್ನದು ನನ್ನದೇ. ಹಾಗಿರುವಾಗ ನಿನ್ನದು ನಿನಗೆ ಇರಲಿ, ನನ್ನದು ನಿನಗೆ ಇರಲಿ ಎನ್ನುವವರು ಎಷ್ಟು ಮಂದಿ ನಿಮಗೆ ಸಿಗ್ತಾರೆ. ಈ ತತ್ವಗಳೆಲ್ಲ ಪ್ರವಚನ ಮಾಡಲಿಕ್ಕೆ ತುಂಬ ಚೆಂದ, ಕೇಳಲಿಕ್ಕೆ ಸುಲಭ. ಆದರೆ ಜೀವನದಲ್ಲಿ ಅನುಷ್ಠಾನ ಮಾಡುವಾಗ ಸವಾಲಿದೆ. ಅಷ್ಟು ದೊಡ್ಡ ಮನಸ್ಸು ಬೇಕಾಗ್ತದೆ, ತ್ಯಾಗ ಬುದ್ಧಿ ಬೇಕಾಗ್ತದೆ. ಈಗ ಅನೇಕ ಬಗೆಯ ಅಂಟುಗಳನ್ನು ನೋಡ್ತೇವೆ ನಾವು, ನಾನಾ ಪ್ರಕಾರದ ಅಂಟುಗಳು. ಆದರೆ ಈ ಮನುಷ್ಯನಷ್ಟು ಅಂಟು ಬೇರೆ ಯಾರೂ ಅಲ್ಲ. ಈ ಮನುಷ್ಯ ತನ್ನ ಬಳಿ ಏನೆಲ್ಲ ಬರ್ತದೋ ಎಲ್ಲವನ್ನೂ ಅಂಟಿಸಿಕೊಡ್ತಾನೆ. ಯಾವುದನ್ನು ಬಿಡಲಿಕ್ಕೆ ತಯಾರಿಲ್ಲ, ಬಿಟ್ಟು ಕೊಡಲಿಕ್ಕೆ ತಯಾರಿಲ್ಲ. ಯಾವುದನ್ನು ಕೂಡ ಎಲ್ಲಕ್ಕೂ ಅಂಟಿಕೊಳ್ಳುವಂಥದ್ದು. ಮನೆಗೆ ಅಂಟಿಕೊಳ್ಳುವಂಥದ್ದು, ಮಡಿದ ಮಗನಿಗೆ ಅಂಟಿಕೊಳ್ಳುವಂಥದ್ದು, ಹಣಕ್ಕೆ ಅಂಟಿಕೊಳ್ಳುವಂಥದ್ದು, ಅಧಿಕಾರಕ್ಕಂತೂ
ಇನ್ನು ಬಿಡದಂತೆ ಅಂಟಿಕೊಳ್ಳುವಂಥದ್ದು ಅಥವಾ ಸಂಬಂಧಗಳು ಅಂಟಿಕೊಳ್ಳುವಂಥದ್ದು ಪ್ರತಿಯೊಂದಕ್ಕೂ ಕೂಡ ಅಂಟಿಕೊಳ್ಳೋದನ್ನು ಕಾಣ್ತೇವೆ ನಾವು. ಈ ಅಂಟೆ ಎಲ್ಲ ದುಃಖದ ಮೂಲ ಎಂಬುದಾಗಿ ಬಲ್ಲವರು ಹೇಳಿದ್ದಾರೆ. ಯಾಕೆಂದರೆ ಏನಾದರೂ ಒಂದು ವಸ್ತು ನಮ್ಮ ಕೈಗೋ ಕಾಲಿಗೆ ಅಂಟಿದಾಗ ಅದನ್ನು ಕೀಳುವಾಗ ನೋವಾಗ್ತದೆ, ಅದನ್ನು ಬೇರ್ಪಡಿಸುವಾಗ ವೇದನೆ ಆಗ್ತದೆ. ನೋಡಿ, ಎಲ್ಲ ವೇದನೆಗಳ ಮೂಲ ಯಾವುದಂದರೆ ಅಂಟು. ಅಂಟಿಲ್ಲದೆ ಇದ್ದರೆ ಈ ಬಟ್ಟೆಯನ್ನು ತೆಗೆಯುವಾಗ ತುಂಬ ಸುಲಭವಾಗಿ ತೆಗೆದು ಬರ್ತಾ ಇತ್ತು, ನೋವು ಆಗ್ತಿರ್ಲಿಲ್ಲ. ಎಲ್ಲ ನೋವುಗಳ ಹಿಂದೆ ಇರ್ತಕ್ಕಂಥದ್ದು ಆ ಅಂಟು. ಹಾಗಾಗಿ ಯಾಕೆ ನಮ್ಮ ಸಂಸ್ಕೃತಿಯಲ್ಲಿ ದಾನಕ್ಕೆ ತುಂಬ ಮಹತ್ವವನ್ನು ಕೊಟ್ಟಿದ್ದಾರೆ ಅಂದರೆ, ಹೇಗಿದ್ರೂ ಒಂದು ದಿನ ಎಲ್ಲವನ್ನೂ ನಾವು ಬಿಡಲೇಬೇಕಾಗ್ತದೆ. ನಮಗೆ ಮನಸ್ಸಲ್ಲಿ ಇಲ್ಲದೇ ಇರಲಿ, ಆ ಒಂದು ದಿನ ಬಂದಾಗ ಎಲ್ಲವನ್ನೂ ಬಿಡಬೇಕಾಗ್ತದೆ, ಯಾವುದನ್ನು ಇಟ್ಕೊಳ್ಳಿಕ್ಕಾಗೋದಿಲ್ಲ ಆ ದಿನ. ಈಗಿಂದಲೇ ಅಭ್ಯಾಸ ಮಾಡೋದು, ತ್ಯಾಗ ಮಾಡಿ ಅಭ್ಯಾಸ ಮಾಡಿದರೆ, ದಾನ ಮಾಡಿ ಅಭ್ಯಾಸ ಮಾಡಿದರೆ ಆ ದಿನ ನಮಗೆ ಕಷ್ಟ ಅಂತ ಆಗೋದಿಲ್ಲ. ಹಾಗಾಗಿ ಈ ನಮ್ಮಮ್ಮ ನಂದಲ್ಲ ಅಂತ, ನಮ್ಮಮ್ಮ ಶಬ್ದ ಕರ್ತ ದತ್ತನು ನಮ್ಮಮ್ಮ ಕೊಟ್ಟೆ ನನ್ನದಲ್ಲ, ನನ್ನದಲ್ಲ ಅಂತ ಅನ್ಸೋದು ಭಾಳ ಕಷ್ಟ ಇದೆ. ನಾವು ಎಷ್ಟೋ ಬಾರಿ ಒಂದು ಸಂಸ್ಥೆಗೆ ದಾನ ಕೊಟ್ಟರೆ ಮತ್ತೆ ಏನಾಗ್ತದೆ ಅಂತ ಹೋಗಿ ನೋಡ್ತೇವೆ. ಅದಕ್ಕೆ ನೋಡ್ತೇವೆ ಅಂತ ನಮಗೆ ಅಂಟಿದೆ, ಕೊಟ್ಟ ಹಣದೊಟ್ಟಿಗೆ ಈಗಲೂ ಕೂಡ ಅಂಟಿದೆ. ಒಂದು ವಸ್ತು ಕೊಟ್ಟ ಕೂಡ ಅಂಟಿದೆ. ಅದೇನಾಯ್ತು, ಎಲ್ಲಿಟ್ಟಿದ್ದೀರಿ, ಹೇಗಿಟ್ಟಿದ್ದೀರಿ, ಸರಿಯಾಗಿ ಇಟ್ಟಿದ್ದೀರೋ ಇಲ್ವೋ, ಅದು ಬರಬಾರ್ದು. ಅದು ಬಂದರೆ ನೀನು ಪೂರ್ತಿ ಕೊಟ್ಟಿಲ್ಲ ಅಂತ ಅರ್ಥ, ಅರೆಬರೆ ಅಂತ ಅರ್ಥ ಅಂತ. ಹೀಗಾಗಿ ದಾನಕ್ಕೆ ತುಂಬ ದೊಡ್ಡ ಮಹತ್ವವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಕೂಡ ಕಲಿಯುಗದಲ್ಲಿ ಅತ್ಯಂತ ಹೆಚ್ಚು ಕೆಲಸ ಮಾಡುವಂಥದ್ದು ದಾನ ಅಂತ. ಈಗ ಯಜ್ಞ ಯಾಗಗಳಿದೆ, ಈ ಯುಗದಲ್ಲಿ ಆ ಯಜ್ಞ ಯಾಗಗಳನ್ನು ಕ್ರಮವತ್ತಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಶ್ರೋತ ಯಾಗಗಳು ಈಗ ಮುಗಿಸ್ತೋನವೋ ಅಥವಾ ವಾಜಪೇಯಿಗೋ ಮತ್ತೊಂದು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕ್ರಮವತ್ತಾಗಿ ಮಾಡುವ ಪರಿಸ್ಥಿತಿ ಏನಿದೆ, ಆ ದ್ರವ್ಯಗಳು ಸಿಕ್ಕೋದಿಲ್ಲ, ಅಂಥ ಋತುಗಳು ಸಿಕ್ಕೋದಿಲ್ಲ, ಅರ್ಹತೆಗಳ ಯಜಮಾನರು ಇಲ್ಲ ಇವತ್ತು. ಹಾಗಾಗಿ ಯಜ್ಞಯಾಗದ ಕಾಲ ಅಲ್ಲ ಇದೆ, ತಪಸ್ಸಿನ ಕಾಲವೂ ಕೂಡ. ಒಂದು ಕಾಲದಲ್ಲಿ ತಪಸ್ಸು ಮಾಡೋದು ಹೇಗೆ, ವಾಲ್ಮೀಕಿಗಳು ತಪಸ್ಸು ಮಾಡಿದಾಗ ಮೈ ಮೇಲೆ ಹುತ್ತಗಟ್ಟಿದ್ದು ಕೂಡ ಗೊತ್ತಾಗೋದಿಲ್ಲ. ಹಾಗೆ ತಪಸ್ಸು ಮಾಡಿದ್ರೆ ದೇವರು ಬರೀತಾನೆ. ಆದರೆ ಅಷ್ಟು ಸಹನೆ ನಮಗಿಲ್ಲ. ನಮಗೆ ಪ್ರತಿ ನಿಮಿಷಕ್ಕೆ ಬದಲಾವಣೆ ಬೇಕು, ನಿಮಿಷಕ್ಕೆ ಬದಲಾವಣೆ ಬೇಕು. ಒಂದು ದಿನದಲ್ಲಿ ನಾವು 5 ಸಾರಿ ಬಟ್ಟೆ ಬದಲಾಯಿಸ್ತೇವೆ, 8 ಸಾರಿ ಬಟ್ಟೆ ಬದಲಾಯಿಸ್ತೇವೆ. ಜೀವನದಲ್ಲಿ ಬಣ್ಣ ಬದಲಾಯಿಸ್ತಾನೆ ಇರ್ತದೆ. ಜೀವನದಲ್ಲಿ ಒಂದು ಬಣ್ಣ ಅಂತ ಇಲ್ಲ ನಮಗೆ, ಇಂದೊಂದು ಬಣ್ಣ, ನಾಳೆ ಒಂದು ಬಣ್ಣ, ಹಿಂದೆ ಒಂದು ಬಣ್ಣ, ಮುಂದೆ ಒಂದು ಬಣ್ಣ, ಇನ್ನು ಮೇಲೆ ಇರುವಂಥದ್ದು. ಹಾಗಾಗಿ ಎಲ್ಲಿ ನಮಗೆ ತಪಸ್ಸು ಮಾಡ್ತಕ್ಕಂಥ ಏಕಾಗ್ರತೆ, ಸ್ಥಿರತೆ ಅಂದರೆ ಅದು ಕೂಡ ದುರ್ಲಭ. ಹಾಗಾಗಿ ಇಂಥ ಅನೇಕ ಉಪಾಯಗಳು ಸಂದರ್ಭ ಕಾಲದಲ್ಲಿ ತುಂಬ ಪ್ರಶಸ್ತ ಅಂತ ಯಾವುದನ್ನು ಹೇಳಿದಂದರೆ ದಾನ ಮಾಡೋದು, ತ್ಯಾಗ ಮಾಡೋದು, ಅರ್ಹತೆ ಇರುವವರಿಗೆ ಮಾಡೋದು. ಅರ್ಹತೆ ಇರುವವರು 2 ಬಗೆ. ಒಂದು ತಪಸ್ಸುಗಳು, ಮಹಾಪುಣ್ಯವಂತರು, ಅಂಥವರಿಗೆ ಕೊಟ್ಟಾಗ ತುಂಬ ಪುಣ್ಯ ನಮಗೆ ಬರ್ತದೆ, ಅವರ ಪುಣ್ಯದ ರಾಶಿಯಲ್ಲಿ ಒಂದು ಭಾಗ ನಮಗೆ ಸಿಗ್ತದೆ, ಇದೊಂದು. ಇನ್ನೊಂದು ಪಾಪದವರು, ತುಂಬ ಕಷ್ಟದಲ್ಲಿ ಇರ್ತಕ್ಕಂಥವ್ರು, ಅಂಥವರಿಗೆ ದಾನ ಮಾಡುವಾಗ ಕೂಡ ಪುಣ್ಯ ಉಂಟಂತೆ, ಶ್ರೇಯಸ್ಸು ಉಂಟಂತೆ. ಈ ಕಲಿಯುಗದಲ್ಲಿ ಒಂದು ಸಮಸ್ಯೆ ಅಂದರೆ ಆ ಮೊದಲ ವರ್ಗ ಸಿಗಲಿಕ್ಕಿಲ್ಲ. ನಿಮಗೆ ದಾನ ಮಾಡಲಿಕ್ಕೆ ತುಂಬ ಅರ್ಹತೆ ಇರ್ತಕ್ಕಂಥ ವ್ಯಕ್ತಿತ್ವ ಸಿಗಲಿಕ್ಕಿಲ್ಲ. ಅಂಥ ಒಂದು ಉತ್ತಮ ಬ್ರಾಹ್ಮಣ ಸಿಗುವ ಕಾಲ ಅಲ್ಲ ಇದೆ. ಯೋಗ್ಯತಾವಂತರಾಗಿರ್ತಕ್ಕಂಥ ವೈದಿಕ ತುಂಬ ದುರ್ಲಭ ಇರುತ್ತೆ, ಅಂಥ ಕಾಲ ಇದೆ. ಆದರೆ ಇವರು ಸಿಗ್ತಾರೆ, ಯಾರಿಗೆ ಅಗತ್ಯ ಇದೆ, ಯಾರಿಗೆ ಜೀವನದಲ್ಲಿ ಬಹಳ ಕಷ್ಟ ಇದೆ, ಅಂಥವ್ರು ಸಿಗ್ತಾರೆ. ಅಂಥವ್ರಿಗೆ ಒಂದು ಸಹಾಯ ಮಾಡಿದರೆ ನೇರ ದೇವರಿಗೆ ಮುಟ್ತದೆ. ಅದು ದೇವರು ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ, ದೇವರ ಮಾತು ನಮ್ಮ ಕಿವಿಗೆ ಕೇಳಿಸೋದಿಲ್ಲ, ದೇವರನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ. ಈ ಪಂಚೇಂದ್ರಿಯಗಳಿಂದ ಮೇಲೆ ಇದೆ, ಪಂಚೇಂದ್ರಿಯಗಳಿಂದ ದೂರ ಇದ್ದಾರೆ ದೇವರು. ಹಾಗಿರುವಾಗ ಹೇಗಪ್ಪ ದೇವರನ್ನು ಮುಟ್ಟೋದಂದರೆ, ಈ ದೀನರು, ದುರ್ಬಲರು, ನಿರ್ಗತಿಕರು, ಕಷ್ಟ ಇದೆ, ಮುಂದೆ ದಾರಿ ತೋರ್ತಾ ಇದೆ ಇನ್ನೊಂಥವರಿಗೆ ಸಹಾಯ ಮಾಡಿದರೆ ನೇರವಾಗಿ ದೇವರಿಗೆ ಹೋಗಿ ತಲುಪುವಂಥದ್ದು. ಹಾಗಾಗಿ ದಾನ ಮಾಡುವಂಥ ಅದಕ್ಕೆ ತುಂಬ ಪ್ರೋತ್ಸಾಹ ಕೊಟ್ಟರು ಹಿರಿಯರು. ಆದರೆ ಮಾಡುವ ಪ್ರವೃತ್ತಿ ತುಂಬ ಕಡಿಮೆ ಇದೆ. ದಾನ ಪ್ರವೃತ್ತಿ ಎಷ್ಟಿದೆ ಅಂದರೆ ಅದು ಖಂಡಿತ ಇಲ್ಲ. ಎಲ್ಲ ಇಟ್ಕೋ ಮನೆ ತುಂಬ ತುಂಬಿಸಿಕೊಂಡು ಅಥವಾ ಹಣಕಾಸು ಸಂಸ್ಥೆಗಳನ್ನು ತುಂಬಿಸಿಟ್ಟು ಹೀಗೆ ನಾವು ಜೀವನ ನಡೀತೇವೆ ಹೊರತು ಕೊಟ್ಟು ನಾವು ಸಂತೋಷ ಪಡೋದಿಲ್ಲ. ಅದರ ಮಿತಿ ಪ್ರಕೃತಿ ನಿಯಮ ಹೇಗಿದಂದರೆ, ಯಾವುದನ್ನು ಕೊಟ್ಟೆಯೋ ಅದು ನಿನ್ನದು, ಯಾವುದನ್ನು ಇಟ್ಟುಕೊಂಡೆಯೋ ಅದು ನಿನ್ನದಲ್ಲ. ಕೊಟ್ಟದ್ದು ತನಗೆ, ಯಾವುದನ್ನು ದಾನ ಮಾಡ್ತೇವೆ ಅದೇ ನನಗೆ ಉಳಿಯುವಂಥದ್ದು.
ಇಟ್ಟುಕೊಟ್ಟಿದ್ದು ಅದು ಎಷ್ಟು ಕಾಲ ಇರಲಿಕ್ಕೆ ಸಾಧ್ಯ ಇದೆ? ಆ ವಸ್ತುವಿಗೂ ಆಯುಸ್ಸುಂಟು, ಒಂದು ದಿವಸ ಅದು ಆ ವಸ್ತು ಇಲ್ಲ ಆಗಲೇಬೇಕು. ಅದು ನಮಗೂ ಆಯುಸ್ಸುಂಟು, ನಾವು ಶಾಶ್ವತ ಅಲ್ಲ. ಹಾಗಿರುವಾಗ ಆ ಸಂಬಂಧ ಕೂಡ ಶಾಶ್ವತ ಅಲ್ಲ. ಇಟ್ಟುಕೊಂಡದ್ದು ನಾವು ಉಳಿಯೋದಿಲ್ಲ. ನಾವು ಈ ಲೋಕ ಬಿಟ್ಟು ಹೋಗುವಾಗ ನಾವು ಬಿಟ್ಟು ಹೋಗಬೇಕಾಗ್ತದೆ. ಅದರ ಕೊಟ್ಟಿದ್ದು ಪುಣ್ಯದ ರೂಪದಲ್ಲಿ ನಮ್ಮ ಒಟ್ಟಿಗೆ ಇರ್ತದೆ. ನಮ್ಮ ಮಕ್ಕಳು ಮೊಮ್ಮಕ್ಕಳೊಟ್ಟಿಗೆ, ಪೀಳಿಗೆಯೊಟ್ಟಿಗೆ ಅದು ಇರ್ತದೆ. ಅದು ನಮ್ಮನ್ನು ಉದ್ಧಾರ ಮಾಡ್ತದೆ. ತುಂಬ ಮುಖ್ಯವಾಗಿರುವಂಥದ್ದು ಅದು. ಹಾಗಾಗಿ ನಮ್ಮಲ್ಲಿ ಆ ದಾನ ಮಾಡುವುದಕ್ಕೆ ತುಂಬ ಒಂದು ಮಹತ್ವವನ್ನು ಕೊಟ್ಟಿದ್ದಾರೆ. ನಾವು ಅನುದಿನವೂ ಪೂಜೆ ಮಾಡ್ತಕ್ಕಂಥ ಶ್ರೀರಾಮಚಂದ್ರ ಆತ ಕಾಡಿಗೆ ಹೋಗುವ ಪ್ರಮೇಯ ಬಂದಾಗ ರಾಜ್ಯವನ್ನು ಕಳ್ಕೊಂಡಾಯ್ತು. ಇನ್ನು ಅವನದೇ ಸಂಪತ್ತು ಅಂತ ಇತ್ತು ರಾಮನದ್ದು, ಸ್ವಕೀಯ ಸಂಪತ್ತು, ಅವನದಾಗಿರ್ತಕ್ಕಂಥ ಸಂಪತ್ತು ದೊಡ್ಡ ಪ್ರಮಾಣದಲ್ಲಿತ್ತು ರಾಮನದ್ದು. ಅದನ್ನು ಇಟ್ಕೊಳ್ಬೇಕಲ್ಲ, ರಾಜ್ಯ ಹೇಗೆ ಹೋಯಿತು? ಬರಪಕ್ಷ ಜೀವನಕ್ಕಾಗುವಷ್ಟು ಹಣಕಾಸು, ಮುತ್ತು ರತ್ನ, ಬೆಳ್ಳಿ ಬಂಗಾರ ಇಟ್ಕೊಳ್ಬೇಕಲ್ವ ಅಂತ ಎಲ್ಲವನ್ನು ದಾನ ಮಾಡಿ ಕಡೆಗೆ ಹೋದ. ಸರ್ವಸ್ವ ದಾನ ಅಂತ ಒಂದು ಸರ್ಗ ವಾಲ್ಮೀಕಿ ರಾಮಾಯಣದಲ್ಲಿ ವಿತ್ತ ವಿಶ್ರಾಣ ಅಂತ ಹೆಸರು. ಆ ಸರ್ಗಕ್ಕೆ ವಿತ್ತ ವಿಶ್ರಾಣ ಅಂದರೆ ಸಂಪತ್ತನ್ನು ಹಂಚಿದ್ದು, ಎಲ್ಲವನ್ನೂ ಹಂಚುತ್ತಾನೆ. ಬಟ್ಟೆ ಕೂಡ ಮುಂದೆ ನಾವು ನಾರು ಬಟ್ಟೆ ಹೊಡ್ಕೊಂಡು ಹೋಗ್ಬೇಕಾಗಿರೋದ್ರಿಂದ ಎಲ್ಲವನ್ನೂ ಹಂಚಿದ್ದಾನೆ. ಕೊನೆಗೊಬ್ಬ ಸುಜಟ್ಟ ಒಬ್ಬ ಬ್ರಾಹ್ಮಣ ಬಂದು ದಾನ ಕೊಡ್ತಾನೆ ಕೊಟ್ಟೆ ಕೊನೆಯಲ್ಲಿ. ಪಾಪ ವಯಸ್ಸಾಗಿತ್ತು, ಮಕ್ಕಳು ಬಹಳ. ಅವನ ಜೀವನ ಹೇಗೆ ಅಂದರೆ ಮುಂಚೆ ವೃತ್ತಿ ಅಂದರೆ ಹೊಲದಿಂದ ಬೆಳೆ ಕೊಯ್ಕೊಂಡು ಹೋದ ಮೇಲೆ ಕೃಷಿ ಮಾಡ್ತಕ್ಕಂಥದ್ದು ಬೇರೆ ಹೊಲದಿಂದ ಅವರು ಬೆಳೆಯನ್ನು ಕೈಕೊಂಡು ಹೋದ ಮೇಲೆ ಹಕ್ಕಿಗಳು ಏಕಿ ಆದ ಮೇಲೆ ಉಳಿದನ್ನು ತಂದು ಜೀವನ ಮಾಡ್ತಾ ಇದ್ದಂಥ ಅಂಥ ಒಬ್ಬ ತಪಸ್ವಿ ಬ್ರಾಹ್ಮಣನಂತವನು. ಅವನು ಒಂದು ದಾನ ಕೇಳುವಾಗ ಒಂದಲ್ಲಿ ಗೋ ಸಂಪತ್ತು ಮಾತ್ರ ಉಳಿದಿರ್ತಾರೆ. ಆ ಗೋ ಸಂಪತ್ತನ್ನು ರಾಮ ಅವನಿಗೆ ದಾನ ಮಾಡ್ತಾನೆ. ಒಂದು ಕೈಯಲ್ಲಿ ಒಂದು ಕೋಲಿತ್ತು ತುಜಡದ ಕೈಯಲ್ಲಿ. ಆ ಕೋಲನ್ನು ಬೀಸಿ ಒಗೆಯಬೇಕು, ನೀನು ಎಸೆಯಬೇಕು. ಎಷ್ಟು ದೂರ ಬೀಳ್ತದೋ ಅಲ್ಲಿವರೆಗೂ ನಿಲ್ಲುವ ಗೋವು ಕೊಡ್ತೀನಿ ನಿನಗೆ, ಅಷ್ಟು ದೂರ ನಿಲ್ಲುವಂಥ ಗೋ ಸಂಪತ್ತು ಕೊಡ್ತೀನಿ ನಿನಗೆ ಎಂಬುದಾಗಿ ಹೇಳಿ ಎಲ್ಲ ಗೋವುಗಳು ಅವನಿಗೆ ದಾನ ಮಾಡಿ ನಾನು ಕಾಡಿಗೆ ಹೋಗೋದು ಕಾಡ್ತೇನೆ. ಇದೆಲ್ಲ ಇತಿಹಾಸ. ಈ ಕಾರಣಕ್ಕೆ ಅವರೆಲ್ಲ ದೊಡ್ಡವರು. ಶ್ರೀಕೃಷ್ಣನ ವರ್ಣನ ಭಾಗವತದಲ್ಲಿ ಬರ್ತದೆ, ಪ್ರತಿನಿತ್ಯ ದಾನ ಮಾಡ್ತಾ ಇರ್ತಾನೆ. ಸಾಕ್ಷಾತ್ ಪರಮಾತ್ಮ ಆದರೂ ಕೂಡ ಪ್ರಾತಃ ಕಾಲ ನಿತ್ಯವನ್ನು ಪೂರೈಸಿ ಹೊರಗೆ ಬಂದುಕೊಳ್ಳಿ ಮಾಡುವ ಕಾರ್ಯ ಅಂದರೆ ದಾನ ಮಾಡಿ ಬೇರೆ ಕಾರ್ಯ. ಶ್ರೀಕೃಷ್ಣನ ನಿತ್ಯಚರ್ಯ ಆಗುತ್ತಿದ್ದು ನಿತ್ಯ ದಾನ ಮಾಡ್ತಾ ಇದ್ದಾನೆ. ಆದರೆ ನಮ್ಮ ಜೀವನದಲ್ಲಿ ಇದಿಲ್ಲ. ನಮ್ಮದಕ್ಕೆ ಆಸೆ ಪಡೋದು ಮಾತ್ರ ಅಲ್ಲ, ಇನ್ನೊಬ್ಬರ ಸಂಪತ್ತಿಗೂ ಆಸೆ ಪಟ್ಟು ಜಗಳ, ಅದಕ್ಕೋಸ್ಕರವಾಗಿ ಕಲಹ, ಕ್ಲೇಶ, ಯುದ್ಧ, ಮನಃಶಾಂತಿ ಕಳ್ಕೊಳ್ಳುವಂಥದ್ದು ಕಾಣ್ತೇವೆ. ಅಂದರೆ ದಾನ ಕೊಟ್ಟವರಿಗೆ ಮನಃಶಾಂತಿ ತುಂಬ ಇರ್ತದೆ, ಸಮಾಧಾನ ತುಂಬ ಇರ್ತದೆ ಅವರಿಗೆ. ಈಗ ಆತ್ಮನಿಗೆ ಆ ವರ್ಗಕ್ಕೆ ಸೇರುವವರು ಕೃಷ್ಣ ಭಟ್ರು, ಅವರ ತಂದೆ, ಈ ಮಕ್ಕಳು, ಕುಟುಂಬ, ಆ ವರ್ಗಕ್ಕೆ ಸೇರುವವರು. ನಾವು ಕಳಿಸತ್ತಿ ಕೂಡ ಹೇಳಿದ್ವಿ, ಕೃಷ್ಣ ಭಟ್ರ ಮನೆಗೆ ಬಂದರೆ ಅದು ಸಾಧಾರಣ ಇದೆ. ಆ ಮನೆಯಲ್ಲಿ ಯಾವ ಅರಿವನ್ನು ಕಾಣಲಿಕ್ಕಿಲ್ಲ. ಅಲ್ಲಿ ಕಿಟಕಿಯ ಬಾಗಿಲ ಮತ್ತದು ತುಂಬ ಸಾಮಾನ್ಯ ಜನ ಹೇಗೆ ಜೀವನ ಮಾಡ್ತಾರೋ ಅಂಥದ್ದನ್ನು ಕಾಣ್ತೇವೆ. ಈ ಕೊಟ್ಟ ಸಂಪತ್ತಿನಲ್ಲಿ ಅವರು ಬಹುಶಃ ಎಷ್ಟು ಮನೆ ಕಟ್ಬೋದಾಗಿತ್ತು, ಎಷ್ಟು ದೊಡ್ಡ ದೊಡ್ಡ ಭವನಗಳನ್ನು ಕಟ್ಬೋದಾಗಿತ್ತು, ಮಾಡಲಿಲ್ಲ ಅದನ್ನು. ಹಾಗಾಗಿ ಇದು ಸುಮ್ಮನೆ ಬಾಯಿ ಮಾತಿಗೆ ಅಲ್ಲ, ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಅನಂತ ಎಲ್ಲ. ಇದು ಬಾಯಿ ಮಾತಿಗೆ ಅಲ್ಲ, ಇದು ನಿಜ ಜೀವನದಲ್ಲಿ ಅನುಷ್ಠಾನಕ್ಕೆ ಬಂದಿದೆ. ಹಾಗಾಗಿ ನಾವು ಇವತ್ತು ಎಷ್ಟು ಕಷ್ಟ ಇದ್ರು, ಏನು ತೊಂದರೆ ಕಾರ್ಯಕ್ರಮಕ್ಕೆ ಬರಲೇಬೇಕು, ಹಠ ಹಿಡಿದು ನಾವು ಬಂದಿರುವಂಥದ್ದು. ಭಾಗವಹಿಸಲೇಬೇಕು ಕಾರ್ಯಕ್ರಮದ ಎನ್ನುವ ಕಾರಣಕ್ಕೆ ಯಾಕೆ ಬಂದಿರುತ್ತೆ, ಈ ಗುಣವನ್ನು ನಾವು ಗುರುತಿಸಬೇಕು. ಸಮಾಜದಲ್ಲಿ ಈ ಗುಣ ಬೆಳಿಬೇಕು. ಅವರಿಗೆ ಅಪೇಕ್ಷೆ ಇಲ್ಲ, ತನ್ನ ಬಗ್ಗೆ ನಾಲ್ಕು ಒಳ್ಳೆ ಮಾತನ್ನು ಹೇಳಬೇಕು, ತನ್ನನ್ನು ಗುರುತಿಸಬೇಕು ಅನ್ನೋ ಮನಸ್ಸು ಅವರಿಗೇನಿಲ್ಲ. ಆದರೆ ನಮಗೆ ಇದೆ. ಈ ನಮ್ಮ ಶಿಷ್ಯವರ್ಗದಲ್ಲಿ ಇವರೆಲ್ಲ ರತ್ನಪ್ರಾಯವನ್ನು ಬೆಳಿತಾರೆ. ಯಾಕಂದರೆ ಹಣ ಇರುವವರು ಭಾಳ ಮಂದಿ ಇದ್ದಾರಲ್ಲ. ಮಠದ ಶಿಷ್ಯವರ್ಗದಲ್ಲಿ ಶ್ರೀಮಂತರಿಗೆ ಏನೇನೂ ಕೊರತೆ ಇಲ್ಲ, ಬೇಕಾದಷ್ಟು ಮಂದಿ ಇದ್ದಾರೆ. ಆದರೆ ಈ ರೀತಿ ಶ್ರೀಮಂತರು ತುಂಬ ಕಡಿಮೆ ಇರ್ತಾರೆ. ಅದು ನಮ್ಮಲ್ಲಿ ಮಾತ್ರ ಆಗ್ತದೆ, ಎಲ್ಲಿಯೂ ಕೂಡ ಈ ವರ್ಗ ತುಂಬ ಅಪರೂಪದ್ದು. ಹಾಗಾಗಿ ತುಂಬ ಮನಸ್ಸಿನಿಂದ ಆಶೀರ್ವಾದ ಮಾಡುವ ಸಂಭಾವನೆ ತಿಳಿಗೆ ಬಂದರು. ಅವರು ನಿರೀಕ್ಷೆ ಮಾಡ್ತಾ ಇದ್ರು. ಅವರು ಚಾತುರ್ಮಾಸ ಸಮಯದಲ್ಲಿ ಹೇಳ್ತಾ ಇದ್ರು. ಆಗ ಏನೋ ಒಂದು ವಿಶೇಷ ಅನುಷ್ಠಾನದಲ್ಲಿತ್ತು ನಾವು. ಅದು ಮುಗಿಯದೆ ಹೇಗೆ ಹೇಳೋದು ಸಂದರ್ಭ ಇತ್ತು, ಬರಲಿಕ್ಕೆ ಆಗ್ತದೆ ಇರ್ಬೋದು. ಯಾವುದಿನಾದರೂ ಬನ್ನಿ, ಬೇರೆ ಸಮಯ ಆದರೂ ಪರವಾಗಿಲ್ಲ ಬನ್ನಿ, ಅಂದರೆ ಬೇರೆ ಸಮಯಕ್ಕೆ ಬರೋದು ಅಂತ ಆಯಿತು. ಬರೋದು ಹೇಗೋ ಆ ಅನುಷ್ಠಾನ ಮುಗಿಯುವಾಗ ನಾಲ್ಕು ಅಂತ ಹೇಳಿದ್ರು, ಈ ದಿನಕ್ಕೆ ಆ ದಿನಕ್ಕೆ ಬರ್ತೀನಿ, ಕೇಳಿದ ದಿನಕ್ಕೆ ಬರ್ತೇವೆ ಅಂತ. ಮತ್ತು ನಾವು ಆವಾಗಿ
ಹೇಳಿದ ಮಾತಿನ ಪ್ರಕಾರ ನಾವು ಇಲ್ಲಿಗೆ ಬಂದಿದ್ದೇವೆ. ಬೇರೆಲ್ಲ ಕಾರ್ಯಕ್ರಮಗಳು ರದ್ದಾಗಿದೆ, ನಮ್ಮದು ಮುಂದಿನ ಕಾರ್ಯಕ್ರಮಗಳು ರದ್ದಾಗಿದೆ, ಇದು ಮಾತ್ರ ಉಳ್ಕೊಂಡಿದೆ, ಈ ಕಾರ್ಯಕ್ರಮ ಮಾತ್ರ ಉಳ್ಕೊಂಡಿದೆ. ಅದ್ಯಾಕೆ ಯಾಕಂದರೆ ಆ ಪುಣ್ಯ, ಅದು ದಾನದ ಪುಣ್ಯ ಇದೆಯಲ್ಲ, ತ್ಯಾಗ ಮಾಡಿದ ಪುಣ್ಯ ಇದೆಯಲ್ಲ, ಅದರಿಂದ ಈ ನಮ್ಮಲ್ಲಿ ಅತಿಥಿಯಿಂದ ಕಲ್ಪನೆ ಎಷ್ಟು ಚೆಂದ ನೋಡಿ. ಅತಿಥಿ ಅಂದರೆ ಅತಿಥಿ ಬೇರೆ, ಅಭ್ಯಾಗತ ಬೇರೆ. ಅತಿಥಿಗಳಿಗೆ ಊಟ ಹಾಕಿದ್ರೆ ತುಂಬ ಶ್ರೇಷ್ಠ. ಅದು ಅಭ್ಯಾಗತ ಅಂದರೆ ಗೊತ್ತಿದ್ದು ಬರುವವನು, ಆಮಂತ್ರಣ ಇದ್ದು ಬರುವವನು, ಪರಿಚಯ ಇರ್ತಕ್ಕಂಥವನು, ಅವನು ಅಭ್ಯಾಗತ. ಅತಿಥಿ ಅಂದರೆ ಅವ್ನು ಯಾವ ಏನೋ ಗೊತ್ತಿಲ್ಲ, ಅಕಸ್ಮಾತ್ ಮನೆಗೆ ಬರ್ತಾನೆ, ಪರಿಚಯ ಇರಬೇಕು ಗೊತ್ತಿಲ್ಲ ಏನು, ಅವನಿಗೆ ಊಟ ಹಾಕಿದ್ರೆ ತುಂಬ ಪುಣ್ಯ ಅಂತ. ಗೊತ್ತಿರುವವರಿಗೆ, ಪರಿಚಯ ಇರುವವರಿಗೆ ಪ್ರತಿಫಲಾಪೇಕ್ಷೆ ಇಟ್ಟುಕೊಂಡ್ರೆ ನಾವು ಸಹಾಯ ಮಾಡಿರೋದು ಸಹಾಯ ಅಲ್ಲ ಅದು. ಆದರೆ ಇವರು ಕೃಷ್ಣ ಭಟ್ರು ಯಾರಿಗೆಲ್ಲ ಕೊಡ್ತಾ ಇದ್ದಾರೋ ಅವರೇನು ಇವ್ರು ನೆಂಟರಲ್ಲ, ಇಷ್ಟರಲ್ಲ, ಅವರಿಗೆ ತುಂಬ ಬೇಕಾದವರಲ್ಲ, ಅದೇನೂ ಅಲ್ಲ. ಅವರಿಗೆ ಅಗತ್ಯ ಕಂಡುಕೊಂಡಾಗ ಕೊಡು ಹಾಗಾದ್ರೆ ಎನ್ನುವಂಥ ಒಂದು ಮನಸ್ಸು. ಹಾಗಾಗಿ ಆ ಮನಸ್ಸನ್ನು ಹರಿಸುವ ಸಲುವಾಗಿ ನಾವು ಇವತ್ತು ಇಲ್ಲಿಗೆ ಬಂದಿದ್ದೇವೆ. ತುಂಬ ನಮಗೆ ಸಮಾಧಾನ ಇದೆ, ತುಂಬ ಹೆಮ್ಮೆ ಇದೆ. ಈ ಕುಟುಂಬಕ್ಕೆ ದೇವರು ಅನಂತ ಹಸ್ತಗಳಿಂದ ಕೊಡಲಿ ಅಂತ ನಾವು ಹಾರೈಸ್ತೇವೆ. ಯಾಕೆಂದರೆ ಸಮಾಜಕ್ಕೆ ಉಪಕಾರ ಆಗ್ತದೆ, ಅವರಿಗೆ ಹರಿದು ಬಂದಿದ್ದು ಹರಿದು ಹೋಗ್ತದೆ ಸಮಾಜಕ್ಕೆ, ನಿಂತ ನೀರಲ್ಲ ಅದು. ಹಾಗಾಗಿ ತುಂಬ ಮನಸ್ಸತ್ತು ಅವರಿಗೆ ಈ ಸಮಯದಲ್ಲಿ ನಾವು ಆಶೀರ್ವಾದ ಮಾಡಲಿಕ್ಕೆ ಅಪೇಕ್ಷೆ ಪಡ್ತೇವೆ. ಹಾಗೆ ಸಮಾಜವು ಕೂಡ ಅವನ್ನ ಗುರುತಿಸಲಿ, ಗೌರವಿಸಲಿ, ಮತ್ತು ಅವ್ರು ಗೌರವಿಸೋದಂತೆ ಅವರಿಗೆ ಸನ್ಮಾನ ಮಾಡೋದಕ್ಕಿಂತ ಹೆಚ್ಚು ಸಮಾಜವೂ ದಾರಿ ನಡೆಯಲಿ, ಸಮಾಜದಿಂದ ಆ ಪ್ರವೃತ್ತಿ ಬೆಳೀಲಿ ಎಂಬುದಾಗಿ ನಾವು ಹಾರೈಸುವಂಥದ್ದು. ಸತ್ಯ ಸಾಯಿಬಾಬಾ ಅವರ ಜನ್ಮದಿನ ಇಂಥ ಸಂದರ್ಭಗಳಲ್ಲಿ ಇದನ್ನೇ ಮಾಡುವಂಥದ್ದು ನಾವು ಗಮನಿಸಿದ ಹಾಗೆ. ದಾನ, ಮಾನ, ತ್ಯಾಗ, ಉಪಕಾರ ಹೀಗೆ ನಡೆಯುವಂಥದ್ದು ಅದೇ ಪರಂಪರೆ. ಕೆಲಸ ಏನಾಗ್ತದೆ ಅಂದರೆ ನಾವು ಯಾವುದೋ ದೇವರನ್ನು ಪೂಜೆ ಮಾಡ್ತೇವೆ, ಯಾವುದೋ ಗುರುಗಳನ್ನ ಆರಾಧನೆ ಮಾಡ್ತೇವೆ, ಆದರೆ ಆ ಆದರ್ಶ ನಮ್ಮ ಅನುಷ್ಠಾನ ಮಾಡೋದಿಲ್ಲ, ಜೀವನದಲ್ಲಿ ಇರೋದಿಲ್ಲ. ಹಾಗಾಗಲಿದೆ ಇದು. ಅವರು ಹೇಗೆ ಇದ್ರೋ, ಆದರ್ಶ ಯಾವುದನ್ನು ಬೆಳೆದೋ ಅದೇ ಆದರ್ಶವನ್ನು ಬೆಳೆದಂತಾಯಿತು ಇಲ್ಲಿ ಎಂಬುದಾಗಿ ನಾವು ಭಾವಿಸುವಂಥದ್ದು. ಹಾಗಾಗಿ ಸಾರ್ಥಕವಾದ ಭಕ್ತಿ ಅದು, ಸರಿಯಾದ ಭಕ್ತಿ ಅದು. ಅದನ್ನು ಅನುಸರಣೆ ಮಾಡಿದ್ರೆ ಏನು ಭಕ್ತಿ ಅದು? ಗುರುಗಳ ಮೇಲೆ ತುಂಬ ಭಕ್ತಿ ಆದರೆ ಗೋವುಗಳ ಬಗ್ಗೆ ಪ್ರೀತಿ ಇಲ್ಲ ಅಂದರೆ ಭಕ್ತಿ ಪೂರ್ಣ ಅಲ್ಲ. ಗುರುಗಳು ಯಾವುದನ್ನು ಪ್ರತಿಪಾದನೆ ಮಾಡ್ತಾರೋ ಅದನ್ನು ನಾವು ಜೀವನದಲ್ಲಿ ಮಾಡಿದ್ರೆ ಮಾತ್ರ ಭಕ್ತಿ ಪೂರ್ಣ ಆಗುವಂಥದ್ದು. ಹಾಗಾಗಿ ಸತ್ಯಸಾಯಿಬಾಬರ ನಿಜವಾದ ಒಂದು ಉಪಾಸನೆ ಈ ರೀತಿಯಲ್ಲಿ ಮಾಡಿದಂತಾಯಿತು ಎಂಬುದಾಗಿ ನಾವು ಭಾವಿಸ್ತೇವೆ. ನಿಮಗೆಲ್ಲ ಆಶೀರ್ವಾದಗಳು, ನಿಮ್ಮ ಕುಟುಂಬಕ್ಕೆ ವಿಶೇಷ ಆಶೀರ್ವಾದಗಳು. ಇದು ಈ ಹಠ ಇಲ್ಲಿ ಬರಲೇಬೇಕು ಅಂತ ಯಾವುದೇ ಕಾರಣಕ್ಕೂ ಬಂದು ಒಂದು ಕಾರ್ಯಕ್ರಮ ಮಾಡಿ ಹೋಗಬೇಕು ಅನ್ನೋ ಕಾರಣಕ್ಕೆ ನಾವು ಇಲ್ಲಿಗೆ ಬಂದು ಈ ಸಮಯದಲ್ಲಿ ನಡೆಯಲಿ. ಇನ್ನು ಮುಂದೆ ಕೂಡ ವಿಶೇಷವಾಗಿರುವಂಥ ಆ ಒಂದು ದಾನಶೀಲತೆ, ಅದಕ್ಕೆ ಅನುಕೂಲಗಳು ಕೂಡ ಬರುವಂಥದ್ದು, ದಾನ ಮಾಡುವಾಗ ಅನುಕೂಲಗಳು ಕೂಡ ಕೂಡಿ ಬರಬೇಕು ಅಂತ ಅದು ನಡೀಲಿ ಎಂಬುದಾಗಿ ನಾವು ಆಶೀರ್ವಾದ ಮಾಡ್ತೇವೆ. ರಾಮನಂತ ರಾಮ ಹುಟ್ಟಬೇಕಾದ್ರೆ ಅವನು ಪೂರ್ವಜರೆಲ್ಲ ದಾನ ಮಾಡಿ, ತ್ಯಾಗ ಮಾಡಿ ಆ ಪುಣ್ಯದ ಪರವಾಗಿ ರಾಮ ಹುಟ್ಟಿದ್ದು. ರಘು ಮಹಾರಾಜನ ಕಥೆ ಕೇಳ್ತೇವೆ ನಾವು. ರಘು ಮಹಾರಾಜನ ಬಳಿ ಒಬ್ಬ ಗೋತ್ಸ ಅಂತ ಒಬ್ಬ ವಿದ್ಯಾರ್ಥಿ ಬರ್ತಾನೆ, ಗುರುದಕ್ಷಿಣೆ ಕೊಡಬೇಕಾಗಿತ್ತು ಅವನಿಗೆ. 18 ಕೋಟಿ ಸ್ವರ್ಣ ನಾಣ್ಯಗಳ ಗುರುದಕ್ಷಿಣೆ ಕೊಡಬೇಕಾಗಿತ್ತು ಅವನಿಗೆ. ಅದಕ್ಕೋಸ್ಕರ ರಘು ಮಹಾರಾಜನ ಬಳಿ ಬರ್ತಾನೆ. ಅವನು ಏನು ಮಣ್ಣಿನ ಪಾತ್ರಗಳು, ಚಿನ್ನದ ಪಾತ್ರಗಳಿಲ್ಲ. ಯಾಕೆಂದರೆ ಅವನೊಂದು ವಿಶ್ವಗೀತೆ ಒಬ್ಬ ಯಾಗವನ್ನು ಮಾಡಿ ಎಲ್ಲವೂ ದಾನ ಮಾಡಿಬಿಟ್ಟಿದ್ದ, ಸರ್ವಸ್ವ ದಾನ ಮಾಡಿಬಿಟ್ಟಿದ್ದ. ಈ ಕೋಸ ಬಂದವರು ಹೀಗೆ ನೋಡಿ ಊಟ ಮಾಡಿ ಹೊರಟಂತೆ. ಏನು ಬಂದರೆ ಇಲ್ಲ, ಹೀಗೆ ಬಂದೆ ಅಷ್ಟೇ, ನೋಡ್ಕೊಂಡು ಹೋಗೋಣ ಅಂತ ಬಂದಷ್ಟೇ, ಏನಿಲ್ಲ ಅಂತ. ಏನು ಬಂದರೆ ವಿಷಯ ಹೇಳಲಿಕ್ಕೆ ಕೋಸನಿಗೆ ಸಂಕೋಚ. ಯಾಕೆಂದರೆ ರಾಜನಲ್ಲಿ ಏನಿಲ್ಲ ಪಾಪ, ಅವನೇ ಮಣ್ಣಿನ ಬದಲು ಊಟ ಮಾಡ್ತಾ ಇದ್ದಾನೆ, ಅಥವಾ ನಾ ಏನು ಕೊಡ್ಬೋದು ಅವನು. ರಾಜ ತುಂಬ ಹಠ ಮಾಡಿದಾಗ, ರಘು ಮಹಾರಾಜ ಹಠ ಮಾಡಿದಾಗ ಹೇಳಿದಂತೆ, ನಾನು ಗುರುಗಳಿಗೆ ಇಷ್ಟು ಸ್ವರ್ಣ ನಾಣ್ಯಗಳನ್ನು ಕೊಡಬೇಕಾಗಿದೆ, ನನ್ನ ಕೈ ಏನಿದೆ ಕೊಡಲಿಕ್ಕೆ, ಹಾಗಾಗಿ ನಿನ್ನ ಬಳಿಗೆ ಬಂದೆ. ಅದಕ್ಕೆ ರಘು ಮಹಾರಾಜ ಒಂದು ರಾತ್ರಿ ಅವಕಾಶ ಕೇಳಿದಂತೆ, ಇವತ್ತು ರಾತ್ರಿ ಇದ್ದು ನಾಳೆ ಬೆಳಗ್ಗೆ ಹೋಗಿ, ನಾಳೆ ಬೆಳಗ್ಗೆ ನಾನು ತಿಳ್ಕೊಳ್ತೇನೆ. ರಾತ್ರಿ ಸಂಕಲ್ಪ ಮಾಡಿ ಮಲಗಿದ್ರು. ಬೆಳಗ್ಗೆ ಕುಬೇರನ ಮೇಲೆ ಇದ್ದು ಸಂಪತ್ತಿಲ್ಲದಿದ್ರು ಕೂಡ ತಾಕತ್ತಿತ್ತು, ಪರಾಕ್ರಮ ಇತ್ತು. ಹಾಗಾಗಿ ಬೆಳಗಿನ ಜಾವ ಕುಬೇರನ ಮೇಲೆ ಯುದ್ಧ ಮಾಡಿ ತಂದು ಕೊಡುವಂಥದ್ದು ಈ ಸಂಪತ್ತನ್ನು. ಆದರೆ ರಾತ್ರಿಯೇ ಕುಬೇರ ನಮ್ಮ ಖಜಾನೆಯಲ್ಲಿ ಬೇಕಾದಷ್ಟು ಸಂಪತ್ತನ್ನು ತುಂಬಿಸಿದ್ದಾನೆ. ಬೆಳಗಾಗುವಾಗ ಈ ಕೌತ್ಸವರಿಗೂ ರಘು ಮಹಾರಾಜನಿಗೂ ದೊಡ್ಡ ವಾಗ್ವಾದ ಏನಂದರೆ, ರಾಜ ಇದೆಲ್ಲ ನಿನಗಾಗಿ ಬಂದಿರೋ ಸಂಪತ್ತು ಎಲ್ಲ ತಗೊಂಡೋದು. ಆ
ಪ್ರೋತ್ಸಾಹ ನನಗೆ ಬೇಕಾಗಿರುವಂಥದ್ದು ಇಂತಿಷ್ಟು ಗುರುದಕ್ಷಿಣೆ ಕೊಡಬೇಕಾಗುವಂಥ ರಸವನ್ನು ನಾಣ್ಯಗಳು ಮಾತ್ರ. ಅದರ ಮೇಲೆ ಒಂದು ಚಿನ್ನದ ನಾಡು ನನಗೆ ಬೇಡ, ಅಷ್ಟು ಮಾತ್ರ ಕೊಟ್ಟರೆ ಸಾಕು. ಇಬ್ಬರಿಗೂ ತುಂಬ ತರ್ಕ ಆಗ್ತದೆ ಯಾಕೆ ಅಂತ. ಇವತ್ತಿನ ಕಾಲದಲ್ಲಿ ಅದನ್ನು ಕಲ್ಪನೆ ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಂಥ ದಾರ್ಶನಿಕತೆ ಪರವಾಗಿ ಒಳ್ಳೆ ಮಕ್ಕಳು ಹುಟ್ಟಿದ್ದವರಿಗೆ ರಾಘವ ಅಂತ ನಾವು ಕರೀತೇವೆ. ರಾಘವ ಅಂದರೆ ರಘುಮಹಾರಾಜನ ವಂಶಸ್ಥ, ಅವನ ಕುಟುಂಬದವರು. ಆ ಕುಟುಂಬಕ್ಕೆ ರಾಘವರು ಎಂಬುದಾಗಿ ಹೆಸರಾಯಿತು, ರಘುಮಹಾರಾಜ ವಂಶಕ್ಕೆ. ಹಾಗೆ ಕೃಷ್ಣ ಭಟ್ಟ ಮನೆಯಲ್ಲಿ ಕೂಡ ಅಂಥ ಮಕ್ಕಳು ಹುಟ್ಟಿ ಬರುವುದಿದ್ದರೆ ಹುಟ್ಟಿದ ಮಕ್ಕಳು ಕೂಡ ಹಾಗೆ ಆಗಬೇಕು. ರಾಮನಂಥವರು, ಸೀತೆ ಅಂಥವರು, ಅಂಥವರು ಈ ಮನೆಯಲ್ಲಿ ಹುಟ್ಟಿ ಬೆಳಗ್ಗೆ ಬಂದು ಇದಕ್ಕಿಂತ ಹೆಚ್ಚಿನ ಸಮಾಜ ಕಾರ್ಯವನ್ನು, ಪುಣ್ಯ ಕಾರ್ಯವನ್ನು, ದೇವರ ಕೆಲಸವನ್ನು ಮಾಡುವಂತೆ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಹಾಗೆ ಅವರ ಉಪಾಧ್ಯಾಯರು, ಅವರು ಕೃಷ್ಣ ಭಟ್ರೆ ಉಪಾಧ್ಯಾಯರು ಕೂಡ. ಹಾಗಾಗಿ 1ನೇ ತರಗತಿ ಉಪಾಧ್ಯಾಯರನ್ನು ನೆನಪಿಟ್ಟುಕೊಂಡು ಅವರಿಗೆ ಆಶೀರ್ವಾದ ಕೊಡ್ತಾ ಇದ್ದಾರೆ. ಒಂದು ಅಕ್ಷರಂ ಕಲಿಸಿದಾತ ಗುರು ಎಂಬ ಕನ್ನಡದ ನಾಣ್ಣುಡಿ ಇದೆ. ಹಾಗೆ ಚಿಕ್ಕ ವಯಸ್ಸಲ್ಲಿ ಅಕ್ಷರ ಹೇಳ್ಕೊಟ್ಟಿರ್ತಕ್ಕಂಥ ಗುರುವಿಗೆ ಇವತ್ತೊಂದು ತನ್ನ ಕುಲಗುರುವಿನಿಂದ ಒಂದು ಆಶೀರ್ವಾದವನ್ನು ಕೊಡಿಸಿದ್ದಾರೆ. ಗುರು ಶಿಷ್ಯರಿಗೂ ಇಬ್ಬರಿಗೂ ಒಳ್ಳೆಯದಾಗಲಿ, ಎರಡು ಕಡೆಗೂ ಒಳ್ಳೆಯದಾಗಲಿ ಎಂಬುದಾಗಿ ನಾವು ಈ ಸಮಯದಲ್ಲಿ ಆಶೀರ್ವಾದ ಮಾಡ್ತಾ, ಯಾರಿಗೆ ನಮಗೆ ಇವತ್ತು ಜೀವನೋಪಾಯ, ಜೀವನ ಸಾಧನೆಗಳು ಪ್ರಾಪ್ತ ಆದವು ಇವತ್ತು ಆಶೀರ್ವಾದದ ರೂಪದಲ್ಲಿ ನಿಮ್ಮದು ಅನಂತ ಆಗಲಿ. ನೀವು ಯಾವುದನ್ನು ತೊಗೊಂಡು ಹೋಗ್ತೀರಿ ಇವತ್ತು ಅದು ನಿಮ್ಮ ಪಾಲಿಗೆ ಅಕ್ಷಯ ಆಗಲಿ, ಅನಂತ ಆಗಲಿ. ನಿಮ್ಮ ಜೀವನ, ನೀವು ಕೊಡುವಂಥ ಜೀವನ, ನೀವು ದಾನ ಮಾಡುವಂಥ ಜೀವನ ನಿಮ್ಮದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತೀನಿ. ಹರೇ ರಾಮ. ಶಂಕರಾಚಾರ್ಯ ಶ್ರೀ ರಾಮೇಶ್ವರಾದಿ